ಬೆಂಗಳೂರಿನಲ್ಲಿ ಜೋರಾಗ್ತಾ ಇದೆ ಡಿನ್ನರ್ ಪಾಲಿಟಿಕ್ಸ್. ಮೊನ್ನೆ ಡಿಸಿಎಂ, ಇವತ್ತು ಸಿಎಂ ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದಾರೆ. ಮೊನ್ನೆ ಅಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು 6 ವರ್ಷವನ್ನ ಪೂರೈಕೆ ಮಾಡಿದ್ರು ಅನ್ನುವಂತಹ ಕಾರಣಕ್ಕಾಗಿ ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು. ಎಲ್ಲ ಶಾಸಕರುಗಳಿಗೆ, ಸಂಸದರುಗಳಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ ಎಲ್ಲರಿಗೂ ಕೂಡ ಇವತ್ತು ಸಿಎಂ ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದಾರೆ. ಸಚಿವರಿಗೆ ಔತಣವನ್ನ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಂಜೆ 7:30ಕ್ಕೆ ಸಿಎಂ ಅವರ ನಿವಾಸದಲ್ಲಿ ಡಿನ್ನರ್ ಸಭೆ ನಡೆಯುತ್ತೆ. 2 ಹಂತದಲ್ಲಿ ಸಚಿವರ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇವತ್ತು 16 ಸಚಿವರ ಜೊತೆಗೆ ಡಿನ್ನರ್ ಮೀಟಿಂಗ್ ಮಾಡ್ತಾರೆ. ಡಿಕೆಶಿ, ಖಂಡ್ರೆ, ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್, ಸಂತೋಷ್ ಲಾಡ್ ಸೇರಿದಂತೆ 16 ಸಚಿವರು ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಬುಧವಾರ ಉಳಿದಂತಹ ಸಚಿವರಿಗೆ ಸಿಎಂ ಔತಣಕೂಟವನ್ನ ಆಯೋಜನೆ ಮಾಡಿದ್ದಾರೆ. ಈ ಒಂದು ಔತಣಕೂಟದ ಪ್ರಮುಖ ಸಭೆಯ ಚರ್ಚೆಗಳು ಏನಾಗಬಹುದು ಅಂತ ನೋಡೋದಾದ್ರೆ, ಉಪಚುನಾವಣಾ ಸಿದ್ಧತೆಗಳ ಬಗ್ಗೆ ಸಮಾಲೋಚನೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಪಂಚರಾಜ್ಯ ಎಲೆಕ್ಷನ್ ಇದೆ, ಸ್ಥಳೀಯ ಸಂಸ್ಥೆಯ ಚುನಾವಣೆಯ ವಿಚಾರ, ಒಳ ಮೀಸಲಾತಿ ಗೊಂದಲದ ಬಗ್ಗೆ ಸಮಾಲೋಚನೆ ನಡೆಯುವ ಸಾಧ್ಯತೆ ಇದೆ. ಸಿಎಂ ಡಿನ್ನರ್ ಪಾರ್ಟಿ ಬೆನ್ನಲ್ಲೇ ದೆಹಲಿಗೆ ಡಿಕೆ ಶಿವಕುಮಾರ್ ತೆರಳುತ್ತಾರೆ. ನಾಳೆ ದೆಹಲಿಗೆ ತೆರಳಲಿದ್ದಾರೆ ಡಿಕೆ ಶಿವಕುಮಾರ್. ಕುತೂಹಲ ಮೂಡಿಸಿದೆ ಕಾಂಗ್ರೆಸ್ನ ರಾಜಕೀಯ ಬೆಳವಣಿಗೆಗಳು. ಮೊನ್ನೆ ಅಷ್ಟೇ ಡಿಕೆ ಶಿವಕುಮಾರ್ ಅವರು ಔತಣಕೂಟವನ್ನ ಆಯೋಜನೆ ಮಾಡಿದ್ರು. ಇವತ್ತು ಸಿಎಂ ಸಿದ್ದರಾಮಯ್ಯ ಸಚಿವರುಗಳಿಗೆ, ಅದರಲ್ಲೂ ಇವತ್ತು 16 ಸಚಿವರಿಗೆ, ಉಳಿದ ಸಚಿವರುಗಳಿಗೆ ನಾಡಿದ್ದು ಬುಧವಾರ ಔತಣಕೂಟವನ್ನ ಆಯೋಜನೆ ಮಾಡಿದ್ದಾರೆ. ಜನರಲಿ ಅಬೌಟ್ ಡೆವಲಪ್ಮೆಂಟ್ ಬಗ್ಗೆ ಅಥವಾ ಈ ಬಜೆಟ್ ಬಗ್ಗೆ ಕರೆದಿರಬೇಕು. ಸೊ ಅದಕ್ಕೆ ನನಗೂ ಕರೆದಿದೆ, ನಾನು ಹೋಗ್ತಾ ಇದ್ದೇನೆ, ಅಟೆಂಡ್ ಮಾಡ್ತಾ ಇದ್ದೇನೆ. ಇರ್ಬೋದ್ರಿ, ಪರ್ಟಿಕ್ಯುಲರ್ ಆಗಿ ಆ ಇಲಾಖೆಗಳ ಬಗ್ಗೆ ಏನೇನು ವಿಚಾರ ಇದ್ರೆ ಕರೆದಿರ್ತಾರೆ. ಗೊತ್ತಿದೆ, ಇವತ್ತು ಸಾಯಂಕಾಲ 8 ಗಂಟೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ನನಗೆ ಕರೆದಿದ್ದಾರೆ, ಎಷ್ಟು ಜನ ಕರೆದಿದ್ದಾರೆ ಗೊತ್ತಿಲ್ಲ. ಎಲ್ಲ ಮೊದಲು ಇವತ್ತೇ ಅಲ್ಲ, ಮೊದಲಿಂದ ಕೂಡ ಸೀನಿಯರ್ಸ್ ಅಂತ ಇರ್ತಾರಲ್ಲ, ಅವ್ರನ್ನ ಕರೆದು ಅವಾಗ 5 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸಲಿ ಈಗ ಅಸೆಂಬ್ಲಿ ನಡೀತಾ ಇದೆ. ವಿಪಕ್ಷದವರು ಏನೇನು ಇಲ್ಲಿ ಕಾರ್ಯತಂತ್ರ ರೂಪಿಸೋದಕ್ಕೆ ನಾವು ಕೂಡ ಮಾಡಬೇಕಲ್ಲ. ಮತ್ತು ರಾಜ್ಯದ ರಾಜಕಾರಣದ ಬಗ್ಗೆ, ಮತ್ತು ಒಳ ಮೀಸಲಾತಿ ಬಗ್ಗೆ, ಮತ್ತು ಇನ್ನೇನಾದರೂ ವಿಚಾರ ಹೇಳಿದರೆ ಮುಖ್ಯಮಂತ್ರಿಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಮೊನ್ನೆ ಅಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಲ್ಲರಿಗೂ ಕೂಡ ಔತಣಕೂಟವನ್ನ ಆಯೋಜನೆ ಮಾಡಿದ್ರು. ಅದರ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರು ಇವತ್ತು 16 ಸಚಿವರಿಗೆ ಔತಣಕೂಟ ಆಯೋಜನೆ ಮಾಡಿದ್ದಾರೆ. ಉಳಿದ ಸಚಿವರಿಗೆ ನಾಡಿದ್ದು ಬುಧವಾರ. ಯಾಕೆ ಈ ಒಂದು ಔತಣಕೂಟ, ಏನೆಲ್ಲ ಸಮಾಲೋಚನೆ ನಡೆಯಲಿದೆ ಈ ಒಂದು ಔತಣಕೂಟದಲ್ಲಿ? ನವಿತಾ ಜೈನ್, ಈಗಾಗಲೇ ಪಂಚರಾಜ್ಯಗಳ ಚುನಾವಣೆ ಘೋಷಣೆಯಾಗಿದೆ, 2 ಉಪಚುನಾವಣೆಗಳು ಕೂಡ ಘೋಷಣೆಯಾಗಿದೆ. ಈ ಎಲ್ಲದರ ನಡುವೆ ಒಳ ಮೀಸಲಾತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕಗ್ಗಟ್ಟಾಗಿ ಪರಿಣಮಿಸಿದೆ. ಒಂದ್ ಕಡೆ ಒಳ ಮೀಸಲಾತಿ ವಿಚಾರದಲ್ಲಿ ಬಲ ಮತ್ತು ಎಡ ಸಚಿವರ ನಡುವೆ ಮತ್ತು ನಾಯಕರುಗಳ ನಡುವೆ ದೊಡ್ಡ ಮಟ್ಟದ ಪರಸ್ಪರ ಹೋರಾಟಗಳು ಆರಂಭ ಆಗಿರ್ತಕ್ಕಂಥದ್ದು. ಬಲ ಸಮುದಾಯದ ಪ್ರಮುಖ ನಾಯಕರುಗಳಾಗಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷರೇ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಳ ಮೀಸಲಾತಿ ವಿಚಾರದಲ್ಲಿ ಒಂದ್ ಕಡೆ ಬಲ ಸಮುದಾಯಕ್ಕೆ ಅನ್ಯಾಯ ಆಗಬಾರದು ಅನ್ನೋ ರೀತಿಯಲ್ಲಿ ಇರುವಂತದ್ದು, ಮತ್ತು ಎಚ್ ಸಿ ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ ಎಲ್ಲರೂ ಕೂಡ ಬಲ ಸಮುದಾಯದ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಎಡ ಸಮುದಾಯದವರು ಕೂಡ KH ಮುನಿಯಪ್ಪ ಮತ್ತು H ಆಂಜನೇಯ ಸೇರಿದಂತೆ ಅನೇಕರು ಕೂಡ ಒಳ ಮೀಸಲಾತಿಯನ್ನು ಕೂಡ ಉದ್ಯೋಗದ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತೇಳಿ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಇದೇ 27ನೇ ತಾರೀಕು ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕೂಡ ಮುಖ್ಯಮಂತ್ರಿಗಳು ಕರೆದಿರ್ತಕ್ಕಂಥದ್ದು. ಈ ಎಲ್ಲದರ ಕೂಡ ಈ ಬರಲಿರ್ತಕ್ಕಂಥ 2 ಉಪಚುನಾವಣೆಗಳು ಕೂಡ ಕರ್ನಾಟಕದ ಸರ್ಕಾರದ ಪಾಲಿನ ಒಂದು ರೀತಿಯ ರಿಸಲ್ಟ್ ಅಂತಲೇ ಹೇಳಲಾಗ್ತದೆ. ಉಪಚುನಾವಣೆಯಲ್ಲಿ ಅದು ಕಾಂಗ್ರೆಸ್ನ ಕ್ಷೇತ್ರಗಳಾಗಿದ್ದು ಕೂಡ ಕಾಂಗ್ರೆಸ್ ಆ ಕ್ಷೇತ್ರವನ್ನು ಉಳಿಸಿಕೊಳ್ಳುವಂತ ಅನಿವಾರ್ಯತೆ ಎದುರಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಇದೇ ಮೊದಲ ಬಾರಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಚುನಾವಣೆಯನ್ನು ಎದುರಿಸ್ತಿರ್ತಕ್ಕಂಥದ್ದು. 2 ಕ್ಷೇತ್ರಗಳಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸುತ್ತಿದ್ದಾರೆ. ಹಾಗಾಗಿ ಜೆಡಿಎಸ್ನ ಮತಗಳು ಕೂಡ ಬಿಜೆಪಿಗೆ ವರ್ಗಾವಣೆ ಆಗೋದ್ರಿಂದ ಕಾಂಗ್ರೆಸ್ಗೆ ಇದು ಆತಂಕ ಎದುರಾಗಿರ್ತಕ್ಕಂಥದ್ದು. ಇದರ ನಡುವೆ 2 ಕ್ಷೇತ್ರಗಳಲ್ಲಿ ಟಿಕೆಟ್ಗಾಗಿ ಪರಸ್ಪರ ಪೈಪೋಟಿ ಎದುರಾಗಿರ್ತಕ್ಕಂಥ, ಹಾಗಾಗಿ ಈ ವಿಚಾರ ಪ್ರಮುಖವಾಗಿ ಚರ್ಚೆ ಆಗ್ತಕ್ಕಂಥದ್ದು. ಮತ್ತು ಪಂಚರಾಜ್ಯಗಳ ಚುನಾವಣೆಗೆ ಕರ್ನಾಟಕದಿಂದ ಅನೇಕ ಸಚಿವರುಗಳಿಗೆ ಉಸ್ತುವಾರಿ ವಹಿಸುವಂಥದ್ದು ಮತ್ತು ಪಂಚರಾಜ್ಯ ಚುನಾವಣೆಗೆ ಸಚಿವರಿಂದ ಮತ್ತು ಸರ್ಕಾರದಿಂದ ಬೇರೆ ಬೇರೆ ರೀತಿಯ ಸಹಾಯವನ್ನು ಮಾಡುವಂತಹ ವಿಚಾರ ಬಗ್ಗೆ ಕೂಡ ಚರ್ಚೆ ಆಗ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಈಗಾಗಲೇ ಅನೇಕ ಶಾಸಕರುಗಳು ಕೂಡ ಪಂಚಾಯತಿ ಚುನಾವಣೆ ನಡೆಸಿ ಅಂತ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ದುಂಬಾಲು ಬಿದ್ದಿರತಕ್ಕಂಥದ್ದು ಮತ್ತು ಒತ್ತಾಯವನ್ನು ಆಗ್ತಿರ್ತಕ್ಕಂಥದ್ದು. ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ನಡೆಸಬೇಕು ಮತ್ತು ಗ್ರಾಮ ಪಂಚಾಯತ್ ಚುನಾವಣೆ ನಡೆಸಬೇಕು, ಸ್ಥಳೀಯ ನಾಯಕರು ಮತ್ತು ಕಾರ್ಯಕರ್ತರಿಂದ ನಮಗೆ ಒತ್ತಡ ಇದೆ ಅಂತೇಳಿ
ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನು ಹಾಕಿರ್ತಕ್ಕಂಥದ್ದು. ಹಾಗಾಗಿ ಪಂಚಾಯತಿ ಚುನಾವಣೆ ನಡೆಸುವ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗ್ತಕ್ಕಂಥದ್ದು. ಒಟ್ಟಾರೆ ಉಪಚುನಾವಣೆ ಮತ್ತು ಪಂಚರಾಜ್ಯಗಳ ಚುನಾವಣೆ, ಒಳ ಮೀಸಲಾತಿ ಜಾರಿ ವಿಚಾರ ಜೊತೆಗೆ ಪಂಚಾಯತಿ ಚುನಾವಣೆ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿಗಳು ಇವತ್ತು ಒಂದು ಹಂತದ 16 ಸಚಿವರ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ. ನಂತರ ಬುಧವಾರ ಇನ್ನೊಂದು ಹಂತದ ಸಚಿವರ ಸಭೆಯನ್ನು ಕರೆದಿರ್ತಕ್ಕಂಥದ್ದು. 15 ಸಚಿವರಿಗೆ ಆಹ್ವಾನ ನೀಡಿದ್ದಾರೆ. 2 ಹಂತದಲ್ಲಿ ಸಭೆ ನಡೆದಿರ್ತಕ್ಕಂಥದ್ದು. 2 ಹಂತದಲ್ಲಿ ಒಟ್ಟು 31 ಸಚಿವರ ಜೊತೆ ಮುಖ್ಯಮಂತ್ರಿಗಳು ಸಮಾಲೋಚನೆ ನಡೆಸಲಿದ್ದಾರೆ ಮತ್ತು ಉಪಚುನಾವಣೆ ಮತ್ತು ಪಂಚರಾಜ್ಯಗಳ ಚುನಾವಣೆಯ ಒಂದಷ್ಟು ಜವಾಬ್ದಾರಿಯನ್ನು ಕೊಡಲಿದ್ದಾರೆ ಮತ್ತು ಪಂಚಾಯತ್ ಚುನಾವಣೆ ನಡೆಸುವ ಬಗ್ಗೆ ಕೂಡ ಸಚಿವರ ಜೊತೆ ಮುಕ್ತವಾಗಿ ಮುಖ್ಯಮಂತ್ರಿಗಳು ಚರ್ಚೆಯನ್ನು ನಡೆಸಲಿದ್ದಾರೆ. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ.